ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಶಿಲಾಗೋಳ ಎನ್ನುವಂತಹ ಚಾಪ್ಟರ್ ಇಂದ ನೈಸರ್ಗಿಕ ವಿಕೋಪಗಳು ಸಂಭವಿಸುವಲ್ಲಿ ಮಾನವನ ಕೃತ್ಯಗಳು ಪ್ರಮುಖ ಪಾತ್ರ ವಹಿಸಿವೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ನೈಸರ್ಗಿಕ ವಿಕೋಪಗಳು ಅಂದ್ರೆ ಅದು ಭೂಕಂಪ, ಸವಕಳಿ, ಚಂಡಮಾರುತಗಳು, ಅದೇ ರೀತಿ ಪ್ರವಾಹಗಳು, ಇವೆಲ್ಲ ನೈಸರ್ಗಿಕ ವಿಕೋಪಗಳು. ಸೊ ಇವುಗಳಲ್ಲಿ ಮಾನವನ ಕೊಡುಗೆ ಏನು? ಜನಸಂಖ್ಯೆ ಹೆಚ್ಚಳದಿಂದಾಗಿ ಈ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತೆ. ಕೈಗಾರಿಕೀಕರಣ, ಅತಿಯಾದ ಕೈಗಾರಿಕೀಕರಣ ಮತ್ತು ನಗರೀಕರಣದಿಂದಾಗಿ ಭೂಕಂಪ, ಪ್ರವಾಹ ಪರಿಸ್ಥಿತಿಗಳು ಉಂಟಾಗುವಂತಹದ್ದು. ಅದೇ ರೀತಿ ಅರಣ್ಯನಾಶ, ಅತಿವೃಷ್ಟಿ, ಅರಣ್ಯನಾಶದಿಂದಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಉಂಟಾಗುತ್ತಿದೆ. ಗಣಿಗಾರಿಕೆಯಿಂದಾಗಿ ಭೂಕಂಪಗಳು ಹೆಚ್ಚಾಗಿ ಸಂಭವಿಸುವಂಥದ್ದು. ಪರಿಸರ ಮಾಲಿನ್ಯ, ಅದರಲ್ಲಿ ಭೂಮಾಲಿನ್ಯ, ಜಲಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಸೇರಿದೆ. ಅತಿಯಾದ ಮಾಲಿನ್ಯದಿಂದಾಗಿ ಅನೇಕ ರೀತಿಯ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತಿವೆ ಮಕ್ಕಳು. ಸುಂಟರ ಗಾಳಿ, ಅದೇ ರೀತಿ ಚಂಡಮಾರುತಗಳು, ಇವೆಲ್ಲ ಉಂಟಾಗುವಂಥದ್ದು. ಭೂಸ್ವರೂಪ ಬದಲಾವಣೆ ಆಗುತ್ತಿರುವುದು ಮಾನವನ ಕ್ರಿಯೆಗಳಿಂದ ಭೂಸ್ವರೂಪದ ಮೇಲೆ ಬದಲಾವಣೆ. ಈ ಮೇಲಿನ ಮಾನವ ಕೃತ್ಯಗಳಿಂದ ನೈಸರ್ಗಿಕ ವಿಕೋಪಗಳು ಅಥವಾ ವಿಪತ್ತುಗಳು ಹೆಚ್ಚು ಸಂಭವಿಸುತ್ತಿವೆ. ಓಕೆನಾ? ಸೊ ಇದಕ್ಕೆ ಪರಿಹಾರ ಏನು? ಹೆಚ್ಚು ಮರ ಗಿಡಗಳನ್ನ ಬೆಳೆಸುವಂಥದ್ದು, ನಗರೀಕರಣದ ಮೇಲೆ ನಿಯಂತ್ರಣವನ್ನ ಇರುವಂಥದ್ದು. ಓಕೆನಾ? ಥ್ಯಾಂಕ್ ಯು.